ಟು ಡ್ರೀಮ್ ಚಾನಲ್. ನಾನು ನಿಮ್ಮ ಅನಿಲ್ ಕುಮಾರ್ LC. ನಾನಿವತ್ತು ಕರ್ನಾಟಕದ ಫೇಮಸ್ ಚೌಡೇಶ್ವರಿ ಬ್ರಿಡ್ಜ್ ಸಿಗಂದೂರು ಇದರ ಮೇಲಿದ್ದೀನಿ. ಈ ಬ್ರಿಡ್ಜಿಗೆ ಇವತ್ತು ತುಂಬ ಜನ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಟೂರಿಸ್ಟ್ಗಳು ಬರೋದ್ರ ಜೊತೆಗೆ ಹಾಗೆ ಪ್ಲಾಸ್ಟಿಕ್ಕನ್ನು ಬ್ರಿಡ್ಜ್ ಮೇಲೆ ಎಸಿತಾ ಇದ್ದಾರೆ. ಅತ್ಯಂತ ಬೇಸರದ ಸಂಗತಿಯಾಗಿದೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ನ ಸಾಗರ್ ತಾಲೂಕಿನ ಲಾಲ್ ಬಹದ್ದೂರ್ ಸೈನ್ಸ್ ಕಾಲೇಜಿನ NSS ಕ್ಯಾಂಪ್ನವರು ತಮ್ಮ ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ಇರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ಕನ್ನು ತೆಗೆದು ಹೊರಗಡೆ ಹಾಕಿದ್ದಾರೆ. ಸೊ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ತಾ ಬನ್ನಿ ಇವತ್ತು ಅವರು ಏನೇನು ಮಾಡಿದ್ರು ಅನ್ನೋದನ್ನು ನಾವು ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ವೀಕ್ಷಕರೇ, ಇದು ಸ್ವಚ್ಛ ಸೇತು ಅಭಿಯಾನ್ ಲಾಲ್ ಬಹದ್ದೂರ್ ಕಲಾ ಮತ್ತು ವಿಜ್ಞಾನ ಹಾಗೂ ವಾಣಿಜ್ಯ ಶಾಸ್ತ್ರ ಕಾಲೇಜ್, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ NSS ಟೀಮ್ನವರು ಸೇತುವೆ ಮೇಲೆ ಬಂದು ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ಸೇತುವೆ ಮೇಲೆ ಪೂರ್ವಭಾವಿಯಾಗಿ ಎಲ್ಲರೂ ನಿಂತ್ಕೊಂಡು ಒಂದು ಇಂಟ್ರೊಡಕ್ಷನ್ ಪರಿಚಯವನ್ನು ಮಾಡಿಸ್ಕೊಂಡು ಈ ಒಂದು ಅದ್ಭುತ ಸೇತುವೆ ನಿರ್ಮಾಣವಾಗಿದೆ, ಇದರ ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಸ್ವಚ್ಛತಾ ಕಾರ್ಯ ನೋಡಿ, ಈಗ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಲ್ಲ ಬಿಸಾಕ್ತಾಯಿದ್ರು. ಅವರು ಬಸ್ನಲ್ಲಿ ಬಂದು ಬೆಳಿಗ್ಗೆ 7:30ಕ್ಕೆ ಕಾಲೇಜ್ನಿಂದ ಹೊರಟು 35 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಸ್ನಲ್ಲಿ ಬಂದರು. ಇದೇ ಬಸ್ನಲ್ಲಿ ಕಾಲೇಜ್ ಬಸ್ ಇದು. ಲಾಲ್ ಬಹದ್ದೂರ್ ಆರ್ಟ್ಸ್ ಸೈನ್ಸ್ ಆ್ಯಂಡ್ SP ಸುಲಭಣ್ಣ ಶೆಟ್ಟಿ ಕಾಮರ್ಸ್ ಕಾಲೇಜ್ ಸಾಗರ, ಶಿವಮೊಗ್ಗ ಡಿಸ್ಟಿಕಲ್ಲಿ ಇದು ಬರುತ್ತೆ ಸ್ನೇಹಿತರೆ. ಸೊ ಈ ಟೀಮು NSS ಆ್ಯಂಡ್ NCC ಕ್ಯಾಂಪ್ನವರು ಇಲ್ಲೆಲ್ಲ ಸ್ವಚ್ಛತಾ ಕಾರ್ಯವನ್ನು ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿಂದ ಎರಡು ಮಾತಿಲ್ಲ. ಯಾಕೆಂತಂದರೆ ಪ್ರವಾಸಿಗರಿಗೆ ಈ ವಿಷಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಸೇತುವೆ ನಿರ್ಮಾಣ ಆಗಿ 1-1.5 ತಿಂಗಳಾಗಿದೆ. ಒಂದು ಅದ್ಭುತ ಸೇತುವೆ, ಕರ್ನಾಟಕದಲ್ಲೇ ಪ್ರಥಮ ಬಾರಿ ಈ ಒಂದು ಸೇತುವೆ ನಿರ್ಮಾಣ ಆಗಿದೆ. 423 ಕೋಟಿ ವೆಚ್ಚದಲ್ಲಾಗಿದೆ. NH ಅಂಡರಲ್ಲೇ ಆಗಿದೆ ಇದು. ಇಂಥ ಸೇತುವೆ ಮೇಲೆ ಪ್ರವಾಸಿಗರು ಬಂದು ಪ್ಲಾಸ್ಟಿಕ್ಕನ್ನು ಎಸೆತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿಗೆ ಇವರು ನಾಂದಿ ಹಾಡಿದ್ದಾರೆ. ತುಂಬ ಬೇಜಾರಾಗುತ್ತೆ. ಇಂಥ ಸೇತುವೆನಲ್ಲಿ ನಮಗೆ 2025 ಇಸ್ವಿನಲ್ಲಿ ಇದ್ದೀವಿ. ಇವತ್ತು ಕೂಡ ಈ ಪ್ಲಾಸ್ಟಿಕ್ ಅವೇರ್ನೆಸ್ ಇಲ್ಲ. ಪ್ಲಾಸ್ಟಿಕ್ಕನ್ನು ತಗೊಂಡೋಗಿ ಎಲ್ಲೆಲ್ಲಿ ಕಾಣುತ್ತೋ, ನಮಗೆ ಎಲ್ಲಿ ಕ್ಲೀನ್ ಇದೆಯೋ ಅಲ್ಲಿ ಬಿಸಾಕ್ತಕ್ಕಂಥ ಸಂಸ್ಕೃತಿಯನ್ನು ದಯವಿಟ್ಟು ಪ್ರವಾಸಿಗರು ಬಿಡಬೇಕು. ಈ ವಿಷಯದಲ್ಲಿ ಯಾವುದೇ ಚರ್ಚೆ ಇಲ್ಲ, ಚರ್ಚೆ ಮಾಡ್ತಕ್ಕಂಥ ವಿಷಯನೂ ಅಲ್ಲ. ನೋಡಿರಿ, ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಪಾಪ ಅಲ್ಲಿಂದ ಇಲ್ಲಿ ಬಂದು ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿದ ನಂತರದಲ್ಲಿ ಕಸವನ್ನು ಇಲ್ಲಿ ಹಾಕಬಾರ್ದು, ಇಷ್ಟು ಕ್ಲೀನ್ ಇದೆ ಅನ್ನೋದನ್ನು. ಡಸ್ಟ್ಬಿನ್ ಸಹ ತುಮರಿ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಕೊಟ್ಟು, ಸ್ಥಳೀಯ ಪಂಚಾಯಿತಿ ತುಮರಿ ಮತ್ತು ಕೋಳೂರು ಎರಡೂ ಬರುತ್ತೆ ಈ ಸೇತುವೆಗೆ, ಅವರು ಡಸ್ಟ್ಬಿನ್ನನ್ನು ಇಲ್ಲಿ ಇಡಬೇಕು. ಪ್ರತಿ ಸೇತುವೆ